ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೋ ಹೋಮ್ ಕಿಚನ್. ಇವತ್ತೊಂದು ಬೆಸ್ಟ್ ಹೆಲ್ದಿ ಆಗಿರೋಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ನ್ಯಾಕ್ ರೆಸಿಪಿ. 10-15 ನಿಮಿಷ ಸಾಕು ಮಾಡೋಕ್ಕೆ. ಇವತ್ತು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಈವ್ನಿಂಗ್ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡ್ಕೊಡೋಕ್ಕೂ ಅಮ್ಮಂದ್ರಿಗೂ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಆರೋಗ್ಯವಾಗಿರುವಂಥ ಒಂದು ಒಳ್ಳೆ ಸ್ನ್ಯಾಕ್ ಕೊಟ್ಟೆ ಅಂತ. ನೀವೆಲ್ಲರೂ ಗೆಣಸು ತಿಂದೇ ಇರ್ತೀರಾ, ಸುಟ್ಕೊಂಡು ಅಥವಾ ಬೇಯಿಸ್ಕೊಂಡು, ಅಥವಾ ಕೆಲವರು ಹಸಿದೆ. ಈ ಕೆಂಪು ಗೆಣಸು ಹಸಿದು ಕೂಡ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಹಸಿದು ಕೂಡ ತಿನ್ಬೋದು. ಬಟ್ ಇವತ್ತು ಬೇಯಿಸಿದ ಗೆಣಸು ಮಾಡ್ತಾ ಇದ್ದೀನಿ. ಅದಕ್ಕೊಂದು ಚಟ್ನಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಗೆಣಸು ತೊಗೊಂಡಿದ್ದೀನಿ. ಅದನ್ನು ಎಡ್ಜ್ಗಳು 2 ಕಟ್ ಮಾಡಿಬಿಟ್ಟು ಒಂದೊಂದು ಗೆಣಸನ್ನು 3 ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಆ ಸೈಜ್ಗೆ ಒಂದು ಪೀಸ್ ಈ ಸೈಜ್ಗೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೋಬೋದು. 2 ಸೈಡ್ ಕೂಡ ಒಂದೊಂದು ಅರ್ಧ ಇಂಚಷ್ಟು ತೊಟ್ಟು ತೆಗೆದಾಕ್ಬಿಟ್ಟು ಬೇಯೋಕೆ ಇಡ್ತಾ ಇದ್ದೀನಿ. 1 ವಾರಕ್ಕೊಂದ್ಸಲ ಅಥವಾ 2 ವಾರಕ್ಕೊಂದ್ಸಲನಾರು ಇದನ್ನ ಮನೇಲಿ ಮಾಡ್ಕೊಳ್ಳಿ. ಇದರಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿಗಳು ಬರುತ್ತೆ. ಬೇಯಿಸ್ಕೊಂಡೇ ತಿನ್ಬೇಕಂತನೂ ಏನೂ ಇಲ್ಲ. ಬಟ್ ಗೆಣಸು ತಿಂದರೆ ತುಂಬ ಒಳ್ಳೆಯದು, ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಅಷ್ಟೇ, ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ, ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜ್ಗೆ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಗೆಣಸನ್ನು ಬೇಯಿಸೋಕೆ ಕೂಡ ಓಪನ್ ಪಾತ್ರೆಯಲ್ಲಿ, ನೀವು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಸ್ಟವ್ ಮೇಲೆ ಅದನ್ನು ಬೇಯೋಕೆ ಹಾಕಿದ್ರೆ ಗೆಣಸನ್ನ ಅದರ ಪೀಸ್ಗಳು ನೀವು ನೋಡ್ಕೊಂಡು ಅದೆಷ್ಟು ಬೆಂದಿದೆ ಅಂತ ನೋಡ್ಕೊಂಡು ತಕ್ಕೊಂಬಿಡ್ಬೋದು. ಬಟ್ ಕುಕ್ಕರಲ್ಲಿ ಮಾಡೋವಾಗ 1 ವಿಷಲ್ ಹಾಕ್ಸಿದ್ರೆ ಗಟ್ಟಿಯಾಗೇ ಇರುತ್ತೆ. ಇಲ್ಲ 3-4 ವಿಷಲ್ ಏನಾದ್ರು ಮಿಸ್ಸಾಗಿ ಹಾಕ್ಸ್ಬಿಟ್ರೆ ಪೂರ ಕದ್ರೋಗ್ಬಿಡುತ್ತೆ, ಚೆನ್ನಾಗಿ ಬೆಂದು ಮ್ಯಾಶ್ ಥರ ಆಗೋಗುತ್ತೆ. ಅದಕ್ಕೆ 2 ವಿಷಲ್ ಹಾಕ್ಸಿ. ನಾನಿಲ್ಲಿ ಒಂದು ಅರ್ಧ-ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ. ಸೊ ಉಪ್ಪು ಹಾಕ್ಬಿಟ್ಟು ಎಕ್ಸಾಕ್ಟ್ 2 ವಿಷಲ್ ಹಾಕ್ಸ್ತೀನಿ. ಕರೆಕ್ಟಾಗಿ ಬೇಯುತ್ತವಾಗ. ಕುಕ್ಕರ್ ವಿಷಲ್ ಹಾಕಿ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಇಲ್ಲೊಂದು ಚಟ್ನಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಓಳು ತೆಂಗಿನಕಾಯಿ, ಇನ್ನು ಒಂದು ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಕಾಯಿ ಹೊಡೆದ್ರೆ ಒಂದು ಓಳು ಬರುತ್ತಲ್ಲ ಒಂದು ಸೈಡ್ದು, ಅಷ್ಟು ಫುಲ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ಒಂದು ಬೌಲ್ ಆಗುತ್ತೆ ಅನಿಸುತ್ತೆ. ಏಲಕ್ಕಿ ಪುಡಿ 1/4 ಚಮಚ ಏಲಕ್ಕಿ ಪುಡಿ. ಅವು 3 ಹಾಕ್ಕೊಂಡು ಅಷ್ಟೇ, ಚಟ್ನಿಗೆ ಇನ್ನೇನಿಲ್ಲ. 3 ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ನುಣ್ಣಗೆ ಚಟ್ನಿ ಕನ್ಸಿಸ್ಟೆನ್ಸಿ ಬರೋ ಥರ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ. ಗಟ್ಟಿಗಿದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ನೋಡಿಕೊಂಡು ನಿಮ್ಗೆ ಯಾವ ಅದಕ್ಕೆ ಇಷ್ಟ ಅಂತ ಮಾಡ್ಕೊಳ್ಳಿ. ಸ್ವೀಟು ನೋಡಿ ರುಬ್ಬಿಟ್ಟು ನೀವು ಇನ್ನೊಂದು ಸ್ವಲ್ಪ ಸಪ್ಪೆ, ಅದು ಸ್ವೀಟ್ ಪೊಟ್ಯಾಟೊ ಆಗಿರೋದ್ರಿಂದ, ಗೆಣಸು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಚಟ್ನಿ ಸ್ವಲ್ಪ ಸಪ್ಪೆನೇ ಇರಲಿ. ಅಷ್ಟು ಬೆಲ್ಲ ಹಾಕಿದ್ರೆ ಸಾಕು, ತುಂಬ ಸ್ವೀಟ್ ಇರಲ್ಲ ಚಟ್ನಿ. ಒಂದು ಹದಕ್ಕಿರುತ್ತೆ. ಗೆಣಸು ನೋಡಿ 2 ವಿಷಲ್ ಹಾಕ್ಸಿದ್ದೆ, ವಿಷಲ್ ಬಿಟ್ಟಿದೆ, ಪ್ರೆಷರ್ಗೆಲ್ಲ ಕಮ್ಮಿ ಆಯಿತು. ಇದನ್ನು ಒಂದು ಚಾಕುನಲ್ಲೋ ಒಂದು ನೈಫಲ್ಲೋ ಹಿಂಗೆ ಸುಮ್ಮನೆ ಚುಚ್ಚಿದ್ರೆ ನೀಟಾಗಿ ಒಳಗಿನ ತನಕ ಹೋಗ್ತಿದೆ. ನೋಡಿ ಇಷ್ಟು ಬೆಂದಿದೆ. ಆದರೆ ಟೆಕ್ಸ್ಚರ್ ಕೂಡ ಕರೆಕ್ಟಾಗಿದೆ. ಅದು ಓಪನ್ ಆಗಿಲ್ಲ, ಜಾಸ್ತಿ ಬೆಂದಿಲ್ಲ, ತುಂಬ ಗಟ್ಟಿನೂ ಅಲ್ಲ, ಪರ್ಫೆಕ್ಟಾಗಿದೆ. ಇದನ್ನು ನೀರೆಲ್ಲ ಚೆಲ್ಬಿಡಬೇಕು. ಗೆಣಸು ಮಾತ್ರ ತಕ್ಕೊಳ್ಳೋಣ. ತೆಗೆದ್ಬಿಟ್ಟು ಒಂದು ಕಡೆ ಆರಕ್ಕೆ ಇಡ್ತಾ ಇದ್ದೀನಿ. ಬಿಸಿ ಇದೆ ತುಂಬ, ಸಿಪ್ಪೆ ಎಲ್ಲ ತೆಗಿಬೇಕು. ಅದು ಸುಡೋವಾಗ ಕಷ್ಟ ಆಗುತ್ತೆ ಮುಟ್ಟಕ್ಕೆ. ಸೊ ಸ್ವಲ್ಪ ಆರ್ಕೊಳ್ಳಿ. ನಮ್ಮ ಮನೇಲಿ ಯಾವಾಗ ಗೆಣಸು ಬೇಯಿಸಿದ್ರು ನಾವು ಇದೇ ಥರ ಸ್ವೀಟ್ ಚಟ್ನಿ ಜೊತೆಗೇ ತಿನ್ನೋದು. ಅದೇ ಅಭ್ಯಾಸ ಆಗೋಗಿದೆ. ನಮ್ಮ ಅಜ್ಜಿ ಮಾಡೋರು, ಆಮೇಲೆ ನಮ್ಮ ಅಮ್ಮನೂ ಕೂಡ ಅದೇ ಥರ ಮಾಡೋದು ಇವಾಗ್ಲೂ. ಸೊ ನನಗೆ ಇನ್ನು ಸ್ವೀಟ್ ಪೊಟ್ಯಾಟೊ ಜೊತೆಗೆ, ಅದೇ ಗೆಣಸು ಜೊತೆಗೆ ಇನ್ನು ಯಾವ ಥರ ತಿಂತಾರೆ ಗೊತ್ತಿಲ್ಲ. ನೀವೇನಾದರೂ ಬೇರೆ ಥರ ರೆಸಿಪಿ ಮಾಡೋದಾದರೆ, ಇದನ್ನು ಬೇಯಿಸಿ ಅದ್ರ ಜೊತೆಗೆ ಬೇರೆ ಏನಾದ್ರು ಕಾಂಬಿನೇಷನ್ ಮಾಡ್ಕೋತೀರ ಅನ್ನೋದಾದರೆ ಕಾಮೆಂಟ್ ಮಾಡಿ ಹೇಳಿ, ನನಗೂ ಗೊತ್ತಾಗುತ್ತೆ. ಈ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸಲ್ಲಿ ಎಷ್ಟೊಂದು ರೆಸಿಪಿ ಮಾಡ್ಬೋದು, ಸ್ನ್ಯಾಕ್ ರೆಸಿಪಿಗಳು. ಬಟ್ ಇದು ತುಂಬ ಹೆಲ್ದಿಯಾಗಿರೋಂಥ, ಬೆಸ್ಟ್ ಅಂದರೆ ಈಸಿಯಾಗಿರೋವಂಥ ಮತ್ತು ಎಲ್ಲರೂ ಇಷ್ಟಪಡೋವಂಥ ರೆಸಿಪಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ನೋಡಿ, ಈ ಥರ ಗೆಣಸೆಲ್ಲ ಸಿಪ್ಪೆ ತೆಗೆದು 1-2 ಪೀಸ್ ಒಬ್ಬೊಬ್ಬರಿಗೆ ಅಷ್ಟು ಕೊಟ್ಟರೆ ಸಾಕು. ಎಷ್ಟು ಹೆವಿ ಅನಿಸುತ್ತೆ ಅಷ್ಟೇ. ಹಾಕ್ಕೊಂಡು ಚಟ್ನಿ ಅದ್ರ ಮೇಲೆ ಹಾಕ್ಕೊಂಡು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಚಟ್ನಿ ಹಾಕ್ಕೊಳ್ಳಿ. ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಎಲ್ಲರದು ಫೇವ್ರೇಟ್ ಇದು. ನೀವು ಇದಕ್ಕೆ ಮುಂಚೆ ಏನಾದ್ರು ತಿಂದಿದ್ರೆ ಸ್ವೀಟ್ ಪೊಟ್ಯಾಟೊ ಜೊತೆಗೆ, ಈ ಥರ ಗೆಣಸು ಜೊತೆಗೆ ಸ್ವೀಟ್ ಚಟ್ನಿ ಮಾಡ್ಕೊಂಡು ತಿಂದಿದ್ರೆ ನಿಮಗೆ ಗೊತ್ತಿರುತ್ತೆ. ತಿಂದಿಲ್ಲ ಅಂದ್ರಂತೂ ಒಂದು ಸಲನಾರು ಟ್ರೈ ಮಾಡಿ. ಈಸಿ, 10 ನಿಮಿಷಕ್ಕೆ ಮಾಡ್ಬೋದು ನೀವು. ಒಂದೇ ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ವಿಡಿಯೋಲಿ ಸಿಗೋಣ ಗೈಸ್. ಟೇಕ್ ಕೇರ್ ಎವ್ರಿ ಒನ್. ಬಾಯ್.